ಪತ್ರ ಬರೆದಿದೆ ಸರ್. ಈಗ ಕೇಂದ್ರ ಸರ್ಕಾರದ ಏನು ನೋಡಿ, FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ನಾನು ಇಡೀ ಯಾಕಂದರೆ ಬೆಳಗಾವಿನಲ್ಲಿ ಇರೋ ಸಮಸ್ಯೆ ಬೇರೆ ಇರ್ತದೆ, ನಮ್ಮ ಕಲಬುರಗಿ ಜಿಲ್ಲೆದು ಬೇರೆ ಇರ್ತದೆ. ನಮ್ಮ ಕಲಬುರಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಲ್ಲಿ ಸ್ಥಳೀಯ ಮುಖಂಡರ ಹತ್ರ ಮಾತಾಡಿ ವೈಜ್ಞಾನಿಕವಾಗಿ ಏನು ಮಾಡ್ಬೋದು ಅದನ್ನು ನಾನು ಸಲಹೆಯನ್ನು ಸರ್ಕಾರಕ್ಕೆ ನೀಡಿದ್ದೇನೆ. ಈಗ FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಅದು ವೈಜ್ಞಾನಿಕವಾಗಿ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ದಯವಿಟ್ಟು BJP ಮುಖಂಡರು ಅವರು ಅವಲೋಕಿಸಬೇಕಾಗಿದೆ. ಸುಮ್ಮನೆ ಎಲ್ಲನೂ ಬರೀ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡಿಸೋದಲ್ಲ ಇದು. ಸರ್, ಈಗ BR ಪಾಟೀಲ್ರು ಮಾತಾಡಿದ್ರು ಸರ್. ನಿನ್ನೆ ಕಲಬುರಗಿ ಜಿಲ್ಲಾಧಿಕಾರಿಗಳು ರೈತರ ಜೊತೆಗೆ ಮಾಲೀಕರ ಜೊತೆಗೆ ಸಭೆ ಮಾಡಿದ್ದೀವಿ, ಮಾಲೀಕರು ವಿತಂಡವಾದ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ನೋಡಿ, ನಮ್ಮ BR ಪಾಟೀಲ್ ಸಾಹೇಬರು ಮಾಲೀಕರನ್ನು ಕರೆದು ಮಾತಾಡಿದ್ದಾರೆ. ನಾವು ಕೂಡ ರೈತರನ್ನ ಕರೆದು ಮಾತಾಡಿದ್ದೀವಿ ಹಿಂದೆ. ಈಗ ಒಂದು ವಾರದ ಮೇಲಾಗಿದೆ. ಏನೇ ಇದ್ರೂ ಕೂಡ ಬಗೆಹರಿಸ್ಬೇಕಲ್ವಾ. ಈಗ ಒಂದು ಬೇಸ್ ಪ್ರೈಸ್ MSP ಫಿಕ್ಸ್ ಮಾಡೋದು ಯಾರು ಜವಾಬ್ದಾರಿ ಹೇಳಿ ಮೇಲಿಂದ, FRP ಫಿಕ್ಸ್ ಮಾಡೋದು ಯಾರು ಜವಾಬ್ದಾರಿ ಮೇಲಿಂದ. ಅದ್ರ ಮೇಲೆ ನಮ್ಮ ಕಡೆಯಿಂದ ಏನು ಆಗ್ತದೆ, ಫ್ಯಾಕ್ಟ್ರಿಗಳು ಏನು ಮಾಡ್ಬೋದಾಗಿದೆ ಅದು ಮಾಡ್ತಾ ಇದ್ದೀವಿ. ಈಗ ಹೋದ ಬಾರಿ ನಮಗೆ ಸುಮಾರು 2700 2900 ಸಿಕ್ತು. ಬಟ್ ಈ ಸರಿ ನೀವು ನಿಗದಿ ಮಾಡಿದಂಥ ಬೆಲೆಗಳು ನೋಡಿದ್ರೆ ನಮ್ಗೆ ಹಿಂದಿನಕ್ಕಿಂತ ಕಮ್ಮಿ ಸಿಗ್ತಾ ಇದೆ. ಅದು ಸರಿಯಲ್ಲ ಅಂತ ಅಷ್ಟೇ ನಾನು ವಾದ ಮಾಡಿರೋದು. ಸೊ ಬೆಳಗಾವಿನಲ್ಲಿ ಇಷ್ಟು ಕೊಡಬೇಕು, ಕಲಬುರಗಿನಲ್ಲಿ ಇಷ್ಟು ಕೊಡಬೇಕು ಅಂತ ವಾದ ನಂದಿಲ್ಲ. ಏನಿದ್ರೂ ಕೂಡ ವೈಜ್ಞಾನಿಕವಾಗಿರಲಿ, ರೈತರಿಗೆ ಅನ್ಯಾಯ ಆಗ್ಲಾರ್ದು ಪತ್ರ ಬರೆದಿದೆ ಸರ್. ಈಗ ಕೇಂದ್ರ ಸರ್ಕಾರದ ಏನು ನೋಡಿ, FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ನಾನು ಇಡೀ ಯಾಕಂದರೆ ಬೆಳಗಾವಿನಲ್ಲಿ ಇರೋ ಸಮಸ್ಯೆ ಬೇರೆ ಇರ್ತದೆ, ನಮ್ಮ ಕಲಬುರಗಿ ಜಿಲ್ಲೆದು ಬೇರೆ ಇರ್ತದೆ. ನಮ್ಮ ಕಲಬುರಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಲ್ಲಿ ಸ್ಥಳೀಯ ಮುಖಂಡರ ಹತ್ರ ಮಾತಾಡಿ ವೈಜ್ಞಾನಿಕವಾಗಿ ಏನು ಮಾಡ್ಬೋದು ಅದನ್ನು ನಾನು ಸಲಹೆಯನ್ನು ಸರ್ಕಾರಕ್ಕೆ ನೀಡಿದ್ದೇನೆ. ಈಗ FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಅದು ವೈಜ್ಞಾನಿಕವಾಗಿ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ದಯವಿಟ್ಟು BJP ಮುಖಂಡರು ಅವರು ಅವಲೋಕಿಸಬೇಕಾಗಿದೆ. ಸುಮ್ಮನೆ ಎಲ್ಲನೂ ಬರೀ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡಿಸೋದಲ್ಲ ಇದು. ಸರ್, ಈಗ BR ಪಾಟೀಲ್ರು ಮಾತಾಡಿದ್ರು ಸರ್. ನಿನ್ನೆ ಕಲಬುರಗಿ ಜಿಲ್ಲಾಧಿಕಾರಿಗಳು ರೈತರ ಜೊತೆಗೆ ಮಾಲೀಕರ ಜೊತೆಗೆ ಸಭೆ ಮಾಡಿದ್ದೀವಿ, ಮಾಲೀಕರು ವಿತಂಡವಾದ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ನೋಡಿ, ನಮ್ಮ BR ಪಾಟೀಲ್ ಸಾಹೇಬರು ಮಾಲೀಕರನ್ನು ಕರೆದು ಮಾತಾಡಿದ್ದಾರೆ. ನಾವು ಕೂಡ ರೈತರನ್ನ ಕರೆದು ಮಾತಾಡಿದ್ದೀವಿ ಹಿಂದೆ. ಈಗ ಒಂದು ವಾರದ ಮೇಲಾಗಿದೆ. ಏನೇ ಇದ್ರೂ ಕೂಡ ಬಗೆಹರಿಸ್ಬೇಕಲ್ವಾ. ಈಗ ಒಂದು ಬೇಸ್ ಪ್ರೈಸ್ MSP ಫಿಕ್ಸ್ ಮಾಡೋದು ಯಾರು ಜವಾಬ್ದಾರಿ ಹೇಳಿ ಮೇಲಿಂದ, FRP ಫಿಕ್ಸ್ ಮಾಡೋದು ಯಾರು ಜವಾಬ್ದಾರಿ ಮೇಲಿಂದ. ಅದ್ರ ಮೇಲೆ ನಮ್ಮ ಕಡೆಯಿಂದ ಏನು ಆಗ್ತದೆ, ಫ್ಯಾಕ್ಟ್ರಿಗಳು ಏನು ಮಾಡ್ಬೋದಾಗಿದೆ ಅದು ಮಾಡ್ತಾ ಇದ್ದೀವಿ. ಈಗ ಹೋದ ಬಾರಿ ನಮಗೆ ಸುಮಾರು 2700 2900 ಸಿಕ್ತು. ಬಟ್ ಈ ಸರಿ ನೀವು ನಿಗದಿ ಮಾಡಿದಂಥ ಬೆಲೆಗಳು ನೋಡಿದ್ರೆ ನಮ್ಗೆ ಹಿಂದಿನಕ್ಕಿಂತ ಕಮ್ಮಿ ಸಿಗ್ತಾ ಇದೆ. ಅದು ಸರಿಯಲ್ಲ ಅಂತ ಅಷ್ಟೇ ನಾನು ವಾದ ಮಾಡಿರೋದು. ಸೊ ಬೆಳಗಾವಿನಲ್ಲಿ ಇಷ್ಟು ಕೊಡಬೇಕು, ಕಲಬುರಗಿನಲ್ಲಿ ಇಷ್ಟು ಕೊಡಬೇಕು ಅಂತ ವಾದ ನಂದಿಲ್ಲ. ಏನಿದ್ರೂ ಕೂಡ ವೈಜ್ಞಾನಿಕವಾಗಿರಲಿ, ರೈತರಿಗೆ ಅನ್ಯಾಯ ಆಗ್ಲಾರ್ದು